ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಹೇಳ್ತಾ ನೋಡಿ, ಇವತ್ತು ನಡೆದಂತಹ ಸೆಕೆಂಡ್ PUC ವಿದ್ಯಾರ್ಥಿಗಳ ಒಂದು ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳನ್ನು ಇವತ್ತು ನಾನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ. ಬನ್ನಿ, ಹಾಗಾದರೆ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಯಾರ ಕೈಯಲ್ಲಿ ದರ್ಪಣ ವಿದ್ದು ಫಲವಿಲ್ಲ ಅಂದರೆ ಸರಿಯಾದ ಉತ್ತರ ಅಂಧಕ. ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಲವು ಹಳ್ಳಗಳು ಸೇರಿ ಏನಾಗುವುದೆಂದು ಕವಿ ಸೋಮನಾಥನ ಅಭಿಪ್ರಾಯ ಅಂದರೆ ಸರಿಯಾದ ಉತ್ತರ ಸಮುದ್ರ. ಇಲ್ಲಿ ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಜ್ಞಾನದ ಮಾತಿಗೆ ಅಂತ ಹೇಳ್ಬೋದು. ನೆಕ್ಸ್ಟು ಇವರ ಕಂಬನಿ ಉರರಿಸಿ ಜಿಸಸ್ ಸಿಲುಬೆಯೇರಿದ್ದಾನೆ, ಯಾವುದು ಅಂದರೆ ಸರಿಯಾದ ಉತ್ತರ ಶೋಷಿತರು ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಐದನೇ ಪ್ರಶ್ನೆಗೆ ಕವಿತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ದನಗಳಿಗೆ ಜನಗಳಿಗೆ ಏನೇನು ಇಲ್ಲ ಎಂದು ಹೇಳ್ತಾರೆ ಅಂದರೆ ಮೇವಿಲ್ಲ, ನೀರಿಲ್ಲ. ಸರಿಯಾದ ಉತ್ತರ ಇಲ್ಲಿ ಮೇವಿಲ್ಲ, ನೀರಿಲ್ಲ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಆ. ಇಲ್ಲಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಹೊರ ರಾಜ್ಯದಿಂದ ಬಂದು ನೆಲೆಸಿದವನು ಇಲ್ಲಿನ ಭಾಷೆ ಕಲಿಯಬೇಕು, ಈ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟು ಸರಿಯಾದ ಉತ್ತರ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ವಾಸ್ತಾಯನನಿಗೆ, ಇದು ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂದರೆ ಗೋಳೂರು ಮಠದಲ್ಲಿ ಇತ್ತು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 1 ಮತ್ತು 3 ಸರಿ. ಯಾವುದು ಅಂದರೆ 1 ಮತ್ತು 3 ಸರಿ ಆಗುತ್ತೆ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ 1 ಮತ್ತು 2, ಇದು ರಾಂಗ್. ಇದು 1 ಮತ್ತು 2 ಸರಿ, ಯಾಕಂದರೆ ಆ ಸರಿಯಾದ ಉತ್ತರ ಬರುತ್ತೆ ಇಲ್ಲಿ. ಓಕೆ, ಆ ಸರಿಯಾದ ಉತ್ತರ 1 ಮತ್ತು 2 ಸರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಬಿಟ್ಟ ಸ್ಥಳ. ಬನ್ನಿ, ಇದು ತುಂಬ ಇಂಪಾರ್ಟೆಂಟ್. ಇದು ಬಿಟ್ಟ ಸ್ಥಳ ನೋಡಿ, 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಣ್ಣು ನೋವು ಅಂತ ಬರುತ್ತೆ, ಕಣ್ಣು ನೋವು. ಎರಡನೇ ಪ್ರಶ್ನೆಗೆ ಸರಿಯಾದ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದವರು ಯಾರು ಅಂದರೆ ಪ್ಲೇವಿಯಾ ಅಂತ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಲೇವಿಯಾ. 13ನೇ ಪ್ರಶ್ನೆಗೆ ಧಣಿ ಎಂದಿಗೂ ಒಕ್ಕಲು ಮಕ್ಕಳನ್ನು ಸರಿಯಾದ ಉತ್ತರ, ಇದು 3ನೇದು. ಮಗುವೆ ಭೂಮಿಯ ಮೇಲಿನ ಮೊದಲ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜ್ಞಾನಿ ಅಂತ ಬರುತ್ತೆ, ಇದು 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜ್ಞಾನಿ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಚಂದ್ರಭವನ ಬರುತ್ತೆ, ಚಂದ್ರಭವನ ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ನೆಕ್ಸ್ಟು ಹೊಂದಿಸಿ ಬರೆಯಿರಿ ನೋಡೋಣ. ನೋಡಿ, ಕದಡಿದ ಸಲಿಲಂ ತಿಳಿವೆಂದರೆ ಇದಕ್ಕೆ ಸರಿಯಾದ ಉತ್ತರ ಪಂಪ ಅಂತ ಹೇಳ್ಬೋದು, ಇದು 1ನೇ ಆಪ್ಷನ್ಗೆ ಸರಿಯಾದ ಉತ್ತರ. ಪುಲಿಗೇರಿ ಸೋಮನಾಥ ಎರಡನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಯಾವುದು ಅಂದರೆ ಪಗೆಯಂ ಬಾಲಕನೆಂಬರೆ, ಇದು 2ನೇದು, ಇದು 1, ಇದು 2ನೇದು. ಕೀರ್ತನೆ ಸರಿಯಾದ ಉತ್ತರ ಯಾವುದು ಅಂದರೆ ಕೀರ್ತನೆಗೆ ಸರಿಯಾದ ಉತ್ತರ ಇಲ್ಲಿ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೀರ್ತನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 1 ಬರುತ್ತೆ ಜಾಲಿಯ ಮರದಂತೆ ಅಂತ ಬರುತ್ತೆ. ನೆಕ್ಸ್ಟು ಬೆಳಗು ಜಾವಗೆ ಸರಿಯಾದ ಉತ್ತರ ಇಲ್ಲಿ ದರಾರ್ ಬೇಂದ್ರೆ ಅಂತ ಬರುತ್ತೆ, ಆಪ್ಷನ್ 6. ನೆಕ್ಸ್ಟು ಹತ್ತಿ ಚಿತ್ತ ಮತ್ತು ಇಲ್ಲಿ ನೋಡ್ರಿ ಸರಿಯಾದ ಉತ್ತರ ಚಿಟ್ಟಿ ಮತ್ತು ಜೀವಯಾನ. ಓಕೆ, ಈ ರೀತಿಯಲ್ಲಿ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲಾಂಗ್ ಕ್ವಶನ್ಸ್ ನೋಡೋಣ. 45ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿಲಿ ಕಡಲು. 45ನೇ ಪ್ರಶ್ನೆ ಕಡಲಿಗೆ ಏನು ಬರಿಬೇಕು ಅಂದರೆ ಸಮುದ್ರ ಅಥವಾ ಜಲದಿ ಬರೆದ್ರೆ ಸರಿಯಾಗಿ ಉತ್ತರ. ಧರೆ ಇದೆ ಅಲ್ವ, ಧರೆಗೆ ಭೂಮಿ, ನೆಲ, ಇಳೆ ಅಂತ 3 ಯಾವುದರಲ್ಲಿ ಬರೆದ್ರೆ ಸಾಕು, ಇದು ಆನ್ಸರ್ ಕೊಡ್ತಾರೆ, ಭೂಮಿ, ನೆಲ, ಇಳೆ. ನೆಕ್ಸ್ಟ್ 46ನೇ ಪ್ರಶ್ನೆಗೆ ತ್ಯಾಗ, ಜಾಗ. ನೆಕ್ಸ್ಟು ಮುಖ ಮೊಗ ಅಂತ ಬರುತ್ತೆ. ಓಕೆ, ಶಿರ ಮಗ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳ್ಳಿಗೋರ. ಓಕೆ, ಬೆಳ್ಳಿಗೋರ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ನೋಡಿ ನೋಡುವರಿದೆ ಅಲ್ವಾ, ನೋಡುವರಿಗೆ ನೋಡು ಅಂತ ಬರುತ್ತೆ. ನೆಕ್ಸ್ಟ್ ಕೇಳುತ್ತಾಳೆ ಪ್ರಶ್ನೆಗೆ ಕೇಳು ಅಂತ ಆನ್ಸರ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಸ್ಸು, ಟೇಬಲ್, ಮೊಬೈಲ್, ಇದರಲ್ಲಿ ಯಾವ್ದು ಬೇಕಾದರೂ ಬರೆದ್ರೂ ಕೂಡ ನಿಮಗೆ ಆನ್ಸರ್ ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ. ಓಕೆ, ನೆಕ್ಸ್ಟು 23ನೇ ಪ್ರಶ್ನೆಗೆ ನೋಡಿ, ಇಲ್ಲಿ 23ನೇ ಪ್ರಶ್ನೆಗೆ ಇಲ್ಲಿದೆ ನೋಡಿ. 23ನೇ ಪ್ರಶ್ನೆಗೆ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಅಂದರೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆ ಮಾಡುತ್ತಾರೆ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದು ಕಲಾಂರವರ ಬದುಕಿನ ಮಂತ್ರವಾಗಿರುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆ ನೋಡಿರಿ, 23ನೇದಾಯಿತು.
ಓಕೆ, 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ತಿಮ್ಮಪ್ಪನವರು ತಮ್ಮ ವೃತ್ತಿಯಲ್ಲಿ ಅತ್ಯಂತ ಪ್ರಾಮಾಣಿಕರು ಮತ್ತು ರೋಗಿಗಳು ಬಗ್ಗೆ ಅಪಾರ ಕಾಳಜಿ ಎನ್ನುವರು ಎಂದು ಡಾಕ್ಟರ್ ಚಂದ್ರಪ್ಪರವರು ಅಭಿಪ್ರಾಯಪಟ್ಟಿದ್ದಾರೆ. ಇದು 21ನೇ ಪ್ರಶ್ನೆಗೆ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದರೆ ಇಂಗ್ಲೀಷ್ ಮೂಲಕ ಶಿಕ್ಷಣ ಪಡೆಯುವುದು ಮಕ್ಕಳ ಸೃಜನಶೀಲತೆಯನ್ನು ಕುಂಠಿತಗೊಳಿಸಬಹುದು. ಅದು ಕೇವಲ ಮಾಹಿತಿ ನೀಡುವ ಮಾರ್ಗವಾಗಬಾರದು, ಬದಲಿಗೆ ಜ್ಞಾನದ ವಿಕಾಸಕ್ಕೆ ಪೂರಕವಾಗಿರಬೇಕು. ಇದು ಸರಿಯಾದ ಉತ್ತರ. ನೆಕ್ಸ್ಟು 40ನೇ ಪ್ರಶ್ನೆಗೆ. ಓಕೆ, 40ನೇ ಪ್ರಶ್ನೆಗೆ ನೀವು ನೋಡಿರ್ಬೋದು, ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ಕಿಡ್ನಿ ಸ್ಟೋನ್, ಅನ್ಯ ದೇಶ ಪದವು ಕಿಡ್ನಿ ಸ್ಟೋನ್ ಬರಿಬೋದು, ಮೇಜು ಬರಿಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು 30ನೇ ಪ್ರಶ್ನೆಗೆ ನೋಡೋಣ. ಬಂಗಾರ ನಿನಗೆ ಸ್ಥಿರವಲ್ಲ. 30ನೇ ಪ್ರಶ್ನೆಗೆ ನೋಡಿ, ಆಯ್ಕೆ ಇದು. ಈ ಪದ್ಯವನ್ನು ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದದಿಂದ ಆಯ್ದುಕೊಳ್ಳಲಾಗಿದೆ. 30ನೇ ಪ್ರಶ್ನೆಗೆ ಈ ಒಂದು ಪದ್ಯವನ್ನು ಹಬ್ಬಲಿಯವರ ರಸಬಳ್ಳಿ ಎಂಬ ಜನಪದದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಶ್ರೀಮಂತಿಕೆ ಬಂದಾಗ ಅಹಂಕಾರ ಒಳ್ಳೆಯದಲ್ಲ ಎಂಬ ನೀತಿಯನ್ನು ಜನಪದದಲ್ಲಿ ಹೇಳ್ತಾರೆ. ಸ್ವಾರಸ್ಯ ಏನು ಬರಿಬೇಕಂದ್ರೆ 30ನೇ ಪ್ರಶ್ನೆಗೆ ಶ್ರೀಮಂತಿಕೆ ಬಂದಾಗ ಕೆಲವರಿಗೆ ತುಂಬ ಜಂಬ ಬಡವರನ್ನು ಬೈಯುತ್ತಾರೆ. ಆದ್ದರಿಂದ ಇಲ್ಲಿ ಜನಪದರು ಬಂಗಾರ ತೊಟ್ಟು ಇದೇ ಸ್ಥಿರವಲ್ಲ ಎಂದಿದ್ದಾರೆ. 32ನೇ ಪ್ರಶ್ನೆಗೆ ನೋಡಿ, ಆಪರೇಷನ್ ಆಗಬೇಕು ಪರವಾಗಿಲ್ಲ. ಇದಕ್ಕೆ ಪಿ ಲಂಕೇಶ್ರವರು ಬರೆದಿರುವ ಎಂದು ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಸಲಿಂಗನನ್ನು ಉದ್ದೇಶಿಸಿ ಮಾತನ್ನು ಹೇಳಿದ್ದಾರೆ. ಬಸಲಿಂಗನು ಕಲ್ಲನ್ನು ತೋರಿಸಿಕೊಳ್ಳಲು ತಿಮ್ಮಪ್ಪನವರ ಬಳಿ ಹೋದಾಗ ಈ ಮಾತನ್ನು ಹೇಳ್ತಾರೆ. ಓಕೆನಾ, ಇಷ್ಟು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನನ್ನ ಚಾನಲಲ್ಲಿ ಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.